ಸರ್ಕಾರದ ಸಾಮಾನ್ಯ ಬಸ್ಸುಗಳಲ್ಲಿ ಉಚಿತ ಪ್ರಯಾಣಕ್ಕೆ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಅವಕಾಶವನ್ನು ಕೊಡ್ತಾ ಇದ್ದ ಹಾಗೆ ಪ್ರಯಾಣಿಕರ ಸಂಖ್ಯೆ ಕೆಎಸ್ಆರ್ಟಿಸಿ ಬಸ್ಗಳತ್ತ ಜಾಸ್ತಿ ಆಗ್ತಾ ಇತ್ತು. ಇದರ ಬೆನ್ನಲ್ಲೇ ಈಗ ಸಾರಿಗೆ ಇಲಾಖೆ ಕೆಎಸ್ಆರ್ಟಿಸಿ ಬಸ್ಗೆ ಒಂದು ನಯಾ ಸ್ಪರ್ಶವನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದೆ. ಹೇಗಿದೆ ಬನ್ನಿ ನೋಡ್ಕೊಂಡು ಬರೋಣ. ಹೊಸ ರೂಪದಲ್ಲಿ ಬರ್ತಿದೆ ಅಶ್ವಮೇಧ ಕ್ಲಾಸಿಕ್ ಬಸ್. ಸಾರಿಗೆ ಬಸ್ಗೆ ನಯಾ ಸ್ವರೂಪ. 800 ಹೊಸ ಬಸ್ ಮೇ ಅಂತ್ಯದೊಳಗೆ ಚಾಲನೆ. ಸೋಮವಾರ 100 ಬಸ್ಗೆ ಚಾಲನೆ. ಕರ್ನಾಟಕ ಸಾರಿಗೆ ನಿಗಮ ಖರೀದಿಸಿರುವ ಹೊಸ ವಿನ್ಯಾಸದ 100 ಬಸ್ಗಳ ಲೋಕಾರ್ಪಣೆ ಕಾರ್ಯಕ್ರಮ ಸೋಮವಾರ ವಿಧಾನಸೌಧ ಮುಂಭಾಗದಲ್ಲಿ ಚಾಲನೆ ಸಿಗ್ತಾ ಇದೆ. ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಮಾದರಿಯ ನೂತನ ಕರ್ನಾಟಕ ಸಾರಿಗೆ ವಾಹನಗಳನ್ನ ಹೊಸ ವಿನ್ಯಾಸ ಹಾಗೂ ಹೊಸ ಬ್ರ್ಯಾಂಡ್ ಅಶ್ವಮೇಧ ಕ್ಲಾಸಿಕ್ ಪ್ರಯಾಣದ ಮರುಕಲ್ಪನೆ ಎಂಬ ಟ್ಯಾಗ್ಲೈನ್ ನೊಂದಿಗೆ ಪರಿಚಯಿಸಲಾಗ್ತಾ ಇದೆ. ಇವು ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸಲಿದೆ. ಈ ಹಿಂದಿನ ಸಾರಿಗೆ ವಾಹನಗಳು 3.189 ಮೀಟರ್ ಎತ್ತರ ಹೊಂದಿದ್ರೆ ಹೊಸ ಮಾದರಿ ಬಸ್ಗಳ ಎತ್ತರ 3.42 ಮೀಟರ್ನಷ್ಟಿರೋದು ವಿಶೇಷ. ಶಕ್ತಿ ಯೋಜನೆಗೆ ಈ ಬಸ್ಗಳು ಅನ್ವಯವಾಗ್ತಾ ಇದ್ದು ಮೇ ಅಂತ್ಯದ ಒಳಗೆ 800 ಬಸ್ಗಳು ರಸ್ತೆಗೆ ಇಳಿಯಲಿದೆ. ಆರಂಭದಲ್ಲಿ 100 ಬಸ್ಗಳಿಗೆ ಚಾಲನೆ ಸಿಗ್ತಾ ಇದ್ದು ರಾಜ್ಯ ಸಾರಿಗೆ ಬಸ್ಗಳು ಹೈಟೆಕ್ ಆಗ್ತಾ ಇದೆ. ಅಶ್ವಮೇಧ ಕ್ಲಾಸಿಕ್ನಿಂದ ರಾಜ್ಯ ಸಾರಿಗೆ ಮತ್ತಷ್ಟು ಪ್ರಗತಿ ಸಾಧಿಸಿದೆ. ಕೆಎಸ್ಆರ್ಟಿಸಿ ಬಸ್ಗಳು ಅಶ್ವಮೇಧ ಕ್ಲಾಸಿಕ್ ಹೆಸರಲ್ಲಿ ಹೊಸ ಸ್ವರೂಪ ಪಡ್ಕೊಳ್ತಾ ಇದ್ದು ಈ ಅಶ್ವಮೇಧ ಕ್ಲಾಸಿಕ್ ಬಸ್ ಸೇವೆ ಯಾವ ರೀತಿ ಇರಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕು. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.